ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಎಲ್ಲ ಪ್ರಾಣಿಗಳಿಗೆ ಸನಾತನವಾದ ಶಾಶ್ವತವಾದ ಬೀಜವು ನಾನು. ಪ್ರಜ್ಞಾವಂತರ ಬುದ್ಧಿಶಕ್ತ ತೇಜೋವಂತರ ತೇಜಸ್ಸು ನಾನು. ಬಲಶಾಲಿಗಳ ಕಾಮರಾಗರಹಿತವಾದ ಶಕ್ತಿಯು ನಾನೇ ಮತ್ತು ಸರ್ವ ಜೀವಿಗಳ ಧರ್ಮಪೂರ್ವಕವಾಗಿರುವ ಸಂಭೋಗವೂ ಸಹ ನಾನೇ. ಸಾತ್ವಿಕ, ರಾಜಸ, ತಾಮಸ ಮನೋಭಾವಗಳೆಲ್ಲವೂ ನನ್ನಿಂದಲೇ ಪ್ರಾಣಿಗಳಲ್ಲಿ ಹುಟ್ಟುತ್ತಿವೆ. ಆದರೆ ಯಥಾರ್ಥವಾಗಿ ನನ್ನಲ್ಲಿ ಸಾತ್ವಿಕ ಪ್ರಾವೃತ್ತಿಗಳಿಲ್ಲ. ಆ ಪ್ರಾವೃತ್ತಿಗಳಲ್ಲಿ ನಾನಿಲ್ಲ. ರಾಜಸ, ತಾಮಸ ಈ ಸರ್ವ ಜಗತ್ತಿನಲ್ಲಿದ್ದ ಸಮಸ್ತ ಪ್ರಾಣಿಗಳು ಗುಣ ಸ್ವಾಭಾವಿಕವಾದ ಸಾತ್ವಿಕ, ರಾಜಸ, ತಮೋಗುಣಗಳೆಂಬ ತ್ರಿವಿಧ ಭಾವನೆಗಳಿಗೆ ವಶವಾಗಿವೆ. ತ್ರಿಗುಣಾತೀತನಾದ ನನ್ನನ್ನು ಈ ಪ್ರಾಣಿಗಳು ಗುರುತಿಸಲಾಗುತ್ತಿಲ್ಲ. ನನ್ನ ಮಾಯೆ ತ್ರಿಗುಣಾತೀತವಾಗಿದೆ ಮತ್ತು ಅಲೌಕಿಕವಾಗಿದೆ. ಇದನ್ನು ಅಧಿಗಮಿಸಲು ಯಾರಿಗೂ ಸಾಧ್ಯವಿಲ್ಲದಾಗಿದೆ. ಆದರೆ ಮನಸ, ವಾಚ, ಕರ್ಮಣ ನನ್ನ ನಂಬಿದ ಜನರು ಈ ಮಾಯೆಯನ್ನು ಅತಿಕ್ರಮಿಸಿ ಭೌತಿಕ ಬಂಧನಗಳಿಂದ ವಿಮುಕ್ತರಾಗುತ್ತಾರೆ. ಮಾಯಾ ಮೋಹ ಬಂಧಿತರಾಗಿರುವುದರಿಂದ ಕೆಲವರು ನಾಸ್ತಿಕರು, ಮೂರ್ಖರು, ರಾಕ್ಷಸ ಗುಣಗಳಿರುವವರು, ಅಧರ್ಮವಂತರು, ಅನಾಚಾರಿಗಳು ನನ್ನನ್ನು ನಂಬಿ ಪೂಜಿಸುವುದಿಲ್ಲ. ಶುಭ ಕರ್ಮಗಳನ್ನು ಆಚರಿಸುವವರು, ಧರ್ಮ ಮಾರ್ಗದಿಂದ ಸುಖ ಸಂಪತ್ತುಗಳನ್ನು ಬಯಸುವವರು, ಶಾರೀರಿಕ ಮಾನಸಿಕ ಬಾಧೆಗಳಿಗೆ ಗುರಿಯಾದವರು, ಭೌತಿಕ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಬಿಟ್ಟು ದೈವಜ್ಞಾನವನ್ನು ಬಯಸುವವರು, ಈ 4 ವಿಧದ ಭಕ್ತರು ನನ್ನನ್ನು ನಂಬಿ ಪೂಜಿಸುತ್ತಾರೆ. ಈ 4 ರೀತಿಯ ಭಕ್ತರಲ್ಲಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ಶುಭಗಳಿಗೆ ನಾನೇ ಕಾರಣನೆಂದು ನಂಬಿ ಆರಾಧಿಸುವ ಭಕ್ತರು ಅತ್ಯುತ್ತಮರು. ಯಾಕೆಂದರೆ ನನ್ನನ್ನು ತಿಳಿದವರು ನನಗೆ ಇಷ್ಟ ವ್ಯಕ್ತಿಗಳು. ನನ್ನನ್ನು ನಂಬಿದವರೆಲ್ಲರೂ ನನಗೆ ಇಷ್ಟವಾದವರೇ. ಆದರೂ ನನ್ನನ್ನು ತಿಳಿದ ಜ್ಞಾನಿಯಲ್ಲಿ ಮಾತ್ರ ನನ್ನ ಮಹಿಮಾಂಶ ಇರುತ್ತದೆ. ಹೀಗಿರಲು ಕಾರಣವೇನೆಂದರೆ ಬಾಳು, ಬದುಕು, ಕಷ್ಟ ಸುಖ, ಲಾಭ ನಷ್ಟ, ಅದೃಷ್ಟ ದುರದೃಷ್ಟ ವಿಷಯಗಳಲ್ಲಿ ಸಂಪೂರ್ಣವಾಗಿ ನನ್ನನ್ನು ನಂಬಿರುವುದೇ ಕಾರಣ. ಅನೇಕ ಜನ್ಮಗಳಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸಿ ಸರ್ವ ಕಾರಣ ಕಾರಕನು ನಾನೇ ಎಂದು ತಿಳಿದ ನಂತರ ಕೆಲವರು ಮಾತ್ರ ನನ್ನ ಶರಣಾಗತಿಯನ್ನು ಪಡೆಯುತ್ತಾರೆ. ಬಹುವಿಧವಾದ ಬಯಕೆಗಳಿಂದ ಸಾಂಸಾರಿಕ ಬಂಧನಗಳಲ್ಲಿ ಹುದುಕಿಕೊಂಡು ತಮ್ಮ ತಮ್ಮ ಬುದ್ಧಿ ಭಾವನೆಗಳಿಗೆ ಅನುಗುಣವಾಗಿ ದುರಾಶೆಗೆ ಬಿದ್ದು ಬೇಗ ಲಾಭ ಪಡೆಯಲು ಅಜ್ಞಾನದಿಂದ ಸಿಕ್ಕ ದೇವತ ಪ್ರತಿಮೆಗಳನ್ನು ಪೂಜಿಸುತ್ತಾ ಇರುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.